ವೆಲ್ಕಮ್ ಬ್ಯಾಕ್. 5ನೇ ಅಭ್ಯರ್ಥಿಯಾಗಿ ಅಖಾಡದಲ್ಲಿರುವಂತಹ ಕುಪೇಂದರ್ ರೆಡ್ಡಿ ಅವರನ್ನ ಶತಾಯ ಗತಾಯ ಗೆಲ್ಲಿಸಲೇಬೇಕು ಅಂತ ದಳಪತಿಗಳು ನಾನಾ ರೀತಿಯ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಹೆಚ್ಚಿನ ಮತದಾನಗಳನ್ನ ಅಡ್ಡ ಮತದಾನವಾಗಿ ಪರಿವರ್ತನೆ ಮಾಡೋದಕ್ಕೆ ಕಾಂಗ್ರೆಸ್ನವರಿಗೆ ಗಾಳ ಹಾಕುವಂತಹ ಕೆಲಸ ಕುಮಾರಸ್ವಾಮಿ ಅವರಿಂದನೂ ಆಗ್ತಾ ಇದೆ, ಈ ಕಡೆ ವಿಜೇಂದ್ರ ಅವರಿಂದನೂ ಕೂಡ ಆಗ್ತಾ ಇದೆ. ಅಲ್ಲಿಗೆ ಅಡ್ಡ ಮತದಾನ ಅಥವಾ ಕುಮಾರಸ್ವಾಮಿ ಅವರ ಈ ರೀತಿಯ ಮನವೊಲಿಕೆಗೆ ಕಾಂಗ್ರೆಸ್ ಶಾಸಕರು ಮಣಿತಾರ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇದೆ. ಕುಮಾರಸ್ವಾಮಿ ಅವರು ಎಲ್ಲಾ ರೀತಿಯ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಒಂದ್ ಕಡೆ ವಿಜೇಂದ್ರ ಅವರ ಪ್ರಯತ್ನ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ರಣತಂತ್ರ ಎಷ್ಟರ ಮಟ್ಟಿಗೆ ಕುಪೇಂದರ್ ರೆಡ್ಡಿ ಅವರನ್ನ ಗೆಲ್ಲಿಸೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಒಂದು ಕಡೆ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ದಳಪತಿಗಳು ಸಾಕಷ್ಟು ದಾಳವನ್ನ ಉರುಳಿಸ್ತಾ ಇದ್ರೆ, ಮತ್ತೊಂದು ಕಡೆ ತಮ್ಮವರನ್ನ ಉಳಿಸಿಕೊಳ್ಬೇಕು, ತಮ್ಮ ಮತಗಳನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಕುರುಕ್ಷೇತ್ರ ಕದನ ಕಣದಲ್ಲಿ ಒಂದು ರೀತಿಯಲ್ಲಿ ಸಮರಕ್ಕೆ ಸಿದ್ಧವಾಗಿದೆ. ಕಾಂಗ್ರೆಸ್ನ ನಾಯಕರನ್ನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸೋಮವಾರ ಮಧ್ಯಾಹ್ನದ ಬಳಿಕ ಪ್ಲಾನಿಂಗ್ ಕೂಡ ಆಗಿದೆ. ಕಾಂಗ್ರೆಸ್ನ ಎಲ್ಲ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲೇಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನ ನಿನ್ನೆ ನಡೆದಂತಹ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ DCM DK ಶಿವಕುಮಾರ್ ಅವರು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಯಾರು ಸಚಿವರಿದ್ದೀರಿ, ನಿಮ್ಮ ಜಿಲ್ಲೆಗಳ ಶಾಸಕರನ್ನ ನೀವೇ ಹಿಡಿದಿಟ್ಕೊಳ್ಬೇಕು, ಯಾವುದು ಕೂಡ ಅಡ್ಡ ಮತದಾನ ಆಗಬಾರದು ಅಂತೇಳಿ ತಾಕೀತನ್ನ ಮಾಡಿದ್ದಾರೆ, ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ.